ಪ್ಲಾಂಟೇಶನ್ ಇನ್ಫೋಗೆ ಸ್ವಾಗತ. ಮಳೆಗಾಲ ಶುರುವಾಗಿರೋದರಿಂದ ಅರೇಬಿಕಾ ಬೆಳೆಯುವ ಜಾಗದಲ್ಲಿ ಇವಾಗ ಕೊಳೆ ರೋಗದ ಲಕ್ಷಣಗಳು ಕಂಡುಬಂದಿರುತ್ತವೆ. ಇದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕೆಂದರೆ, ನೀವು ಮಳೆಗಾಲ ಶುರುವಾಗುವ ಮೊದಲು ಬೋರ್ಡೋ ದ್ರಾವಣವನ್ನು 0.5 ರೇಷಿಯೋದಲ್ಲಿ ಅರೇಬಿಕಾಕ್ಕೆ ಸ್ಪ್ರೇ ಮಾಡಬೇಕು. ಬೋರ್ಡೋ ದ್ರಾವಣವನ್ನು ಹೇಗೆ ತಯಾರಿಸಬೇಕೆಂದರೆ, 200 ಲೀಟರ್ ನೀರಿಗೆ 1 kg ಕಾಪರ್ ಸಲ್ಫೇಟ್, 1 kg ಸ್ಪ್ರೇ ಲೈಮನ್ನು ಮಿಕ್ಸ್ ಮಾಡಿ ನಾವು ಬೋರ್ಡೋ ದ್ರಾವಣವನ್ನು ತಯಾರಿಸಬಹುದು. ಬೋರ್ಡೋ ದ್ರಾವಣವನ್ನು ತಯಾರಿಸುವುದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏನೆಂದರೆ, ಮೊದಲು ಸುಣ್ಣದ ನೀರನ್ನು ತಯಾರು ಮಾಡಿ ಅದಕ್ಕೆ ಕಾಪರ್ ಲೋಷನ್ ಅಂದರೆ ಇದು ಕಾಪರ್ ಸಲ್ಫೇಟ್ ದ್ರಾವಣವನ್ನು ನಿಧಾನವಾಗಿ ಆ್ಯಡ್ ಮಾಡುತ್ತಾ ಹೋಗಬೇಕು. ಸುಣ್ಣ ಮತ್ತು ಕಾಪರ್ ಸಲ್ಫೇಟ್ ಮಿಶ್ರಣವನ್ನು ನಾವು ಬೋರ್ಡೋ ಮಿಶ್ರಣ ಅಂತ ಕರಿತೀವಿ. ಇದರ ಜೊತೆಗೆ ನಾವು ಬೇಕಾದರೆ ಹಾರ್ಮೋನಲ್ ಪ್ಲಾನೋಫಿಕ್ಸನ್ನು ಆ್ಯಡ್ ಮಾಡಬಹುದು. ಹಾಗೆಯೇ ಇದರ ಜೊತೆಗೆ ನಾವು ಬೇಕಾದರೆ MOP ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೂಡ ಆ್ಯಡ್ ಮಾಡಬಹುದು. ಬೋರ್ಡೋ ದ್ರಾವಣಕ್ಕೆ ಯಾವುದೇ ಸ್ಟಿಕ್ಕರ್ನ ಅವಶ್ಯಕತೆ ಇರುವುದಿಲ್ಲ. ಸ್ಪ್ರೆಡ್ಡರ್ ಬೇಕಾದರೆ ಹಾಕಬಹುದು, ಯಾಕೆಂದರೆ ಸ್ಟಿಕ್ಕರ್ನ ಅವಶ್ಯಕತೆ ಬೋರ್ಡೋ ದ್ರಾವಣಕ್ಕೆ ಬೇಕಾಗಿಲ್ಲ. ಈ ಬೋರ್ಡೋ ದ್ರಾವಣವನ್ನು ನಾವು ಮಳೆಗಾಲ ಶುರು ಆಗುವುದಕ್ಕಿಂತ ಮುಂಚೆ ಮಾಡಿದರೆ ತುಂಬ ಉತ್ತಮ. ಬೈ ಚಾನ್ಸ್ ನೀವು ಬೋರ್ಡೋ ದ್ರಾವಣವನ್ನು ಸರಿಯಾದ ಸಮಯದಲ್ಲಿ ಮಾಡಿಲ್ಲದಿದ್ದರೆ, ಈ ರೀತಿಯ ಕೊಳೆ ರೋಗವನ್ನು ನಿಮ್ಮ ಗಿಡದಲ್ಲಿ ನೋಟಿಸ್ ಮಾಡಿದರೆ, ನೀವು ಮೊದಲು ಕೊಳೆ ರೋಗ ಬಂದ ಕಾಯಿಗಳು ಮತ್ತು ರೆಕ್ಕೆಗಳನ್ನೆಲ್ಲ ಕಟ್ ಮಾಡಿ ನೀವು ಅದನ್ನು ಗುಂಡಿಯಲ್ಲಿ ಹಾಕಿ ಮುಚ್ಚಬೇಕು ಅಥವಾ ಬೆಂಕಿಯಲ್ಲಿ ಹಾಕಿ ಸುಡಬೇಕು. ಕೊಳೆ ರೋಗದ ಲಕ್ಷಣವು ಸಾಧಾರಣವಾಗಿ ಮರಕಸಿ ಮಾಡದ, ಗಿಡಕಸಿ ಮಾಡದ ಜಾಗಗಳಲ್ಲಿ ತುಂಬ ಬೇಗವಾಗಿ ಕಾಣಸಿಗುತ್ತದೆ ಹಾಗೂ ತುಂಬ ಶೀಘ್ರವಾಗಿ ಹರಡುತ್ತದೆ. ಹಾಗಾಗಿ ನೀವು ಈ ಕಾಯಿಲೆಯನ್ನು ನೋಟಿಸ್ ಮಾಡಿದ ತಕ್ಷಣ ಇನ್ಫೆಕ್ಟೆಡ್ ಬ್ರಾಂಚ್ ಅಥವಾ ಕಾಯಿಗಳನ್ನು ಕೊಯ್ದು ಅದನ್ನು ಗುಂಡಿ ತೆಗೆದು ಮಣ್ಣಿನಲ್ಲಿ ಹಾಕಿ ಮುಚ್ಚಬೇಕು ಅಥವಾ ಬೆಂಕಿಯಲ್ಲಿ ಹಾಕಿ ಸುಡಬೇಕು. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಿರೋದು ಪ್ಲಾನೋಫಿಕ್ಸನ್ನು ನಾನು ಬೋರ್ಡೋ ಮಿಶ್ರಣಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬೋರ್ಡೋ ಮಿಶ್ರಣಕ್ಕೆ ಪ್ಲಾನೋಫಿಕ್ಸ್ ಆ್ಯಡ್ ಮಾಡಿದರೆ ಒಂದು ಹಾರ್ಮೋನಲ್ ಆಗಿ ಕೆಲಸ ಮಾಡುತ್ತದೆ. ಇದು ನಿಮ್ಮ ಗಿಡದ ಹೆಲ್ತ್ ಕಂಡೀಷನನ್ನು ಇಂಪ್ರೂವ್ ಮಾಡುತ್ತದೆ. ಹಾಗಾಗಿ ನೀವು ಬೋರ್ಡೋ ಮಿಶ್ರಣದ ಜೊತೆಗೆ ಪ್ಲಾನೋಫಿಕ್ಸ್ ಮತ್ತು MOPಯನ್ನು ಆ್ಯಡ್ ಮಾಡಬಹುದು. ಬೋರ್ಡೋ ಮಿಶ್ರಣವು 90 ದಿನಗಳ ಕಾಲ ಕೆಲಸ ಮಾಡುತ್ತದೆ. ಹಾಗಾಗಿ ನೀವು ಮಳೆಗಾಲದ ಮುಂಚೆ ಈ ಬೋರ್ಡೋ ಮಿಶ್ರಣವನ್ನು ಹೊಡೆಯುವುದು ತುಂಬ ಉತ್ತಮ. ಬೋರ್ಡೋ ಮಿಶ್ರಣವು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುತ್ತದೆ. ಹಾಗಾಗಿ ಇದು ಎಲ್ಲ ಕಡೆನೂ ತಾಗಬೇಕು. ನೀವು ಸ್ಪ್ರೇ ಮಾಡುವಾಗ ಗಿಡದ ಎಲ್ಲ ಎಲೆಗಳು ಎಲ್ಲ ಕಡೆನೂ ಇದು ತಾಗಬೇಕು. ಯಾಕೆಂದರೆ ಇದು ಕಾಂಟ್ಯಾಕ್ಟ್ ಫಂಗಿಸೈಡ್, ಇದು ಸಿಸ್ಟಮಿಕ್ ಫಂಗಿಸೈಡ್ ಅಲ್ಲ. ಸಿಸ್ಟಮಿಕ್ ಫಂಗಿಸೈಡ್ ಆದರೆ ಗಿಡದ ಯಾವುದಾದ್ರು ಒಂದು ಕಡೆಗೆ ನೀವು ಸ್ಪ್ರೇ ಮಾಡಿದರೆ ಗಿಡ ಅದನ್ನು ಅಬ್ಸಾರ್ಬ್ ಮಾಡುತ್ತದೆ. ಆದರೆ ಬೋರ್ಡೋ ದ್ರಾವಣ ಆ ರೀತಿಯಲ್ಲ. ಬೋರ್ಡೋ ದ್ರಾವಣ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರೋದರಿಂದ ನೀವು ಗಿಡದ ಸುತ್ತಲೂ ಎಲ್ಲ ಕಡೆನೂ ಕ್ಲೀನಾಗಿ ಹಿಡಿಯಬೇಕು. ಹಾಗಾದರೆ ಮಾತ್ರ ಬೋರ್ಡೋ ದ್ರಾವಣ ಕೆಲಸ ಮಾಡುತ್ತದೆ. ಕೊಳೆ ರೋಗ ಬಂದ ಜಾಗದಲ್ಲಿ ನೀವು 0.5 ಬೋರ್ಡೋ ಬದಲಾಗಿ ನೀವು 1% ಬೋರ್ಡೋ ಮಿಶ್ರಣವನ್ನು ಸ್ಪ್ರೇ ಮಾಡಬೇಕು. ಹಾಗೂ ಕೊಳೆ ರೋಗ ಬಂದ ಜಾಗ ಹಾಗೂ ಅದರ ಸುತ್ತಮುತ್ತಲಿನ ಗಿಡಗಳಿಗೆ 1% ಬೋರ್ಡೋ ನೀವು ಶೀಘ್ರವಾಗಿ ಮಾಡಬೇಕು. ಇದರಿಂದ ಕೊಳೆ ರೋಗ ಎಲ್ಲ ಕಡೆ ಹರಡುವುದನ್ನು ತಪ್ಪಿಸಬಹುದು. ಈ ವಿಧಾನವನ್ನು ಅಳವಡಿಸಿ ನೀವು ಅರೇಬಿಕಾ ಗಿಡವನ್ನು ಕೊಳೆ ರೋಗದಿಂದ ರಕ್ಷಿಸಿ ಉತ್ತಮ ಇಳುವರಿಯನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.